ಭಗವಂತನನ್ನು ನಾವು ಆರಾಧಿಸುವುದು ಸ್ತ್ರೀಯೊಬ್ಬಳನ್ನ ಪುರುಷ ಮೆಚ್ಚಿಸಿದಂತೆ ಅಂತೇನಿದೆ ಅದು ಯಾಕೆ ಹೀಗೆ? ಕೆಲವು ಪಂಥಗಳಲ್ಲಿ ಭಗವಂತನನ್ನು ಕೂಡ ಸ್ತ್ರೀ ಅಂತ ಅವ್ರು ಭಾವಿಸ್ತಾರೆ. ಹಾಗೆ ಆ ದೃಷ್ಟಾಂತವನ್ನು ಇಲ್ಲೂ ಕೂಡ ತಗೊಳ್ಬಹುದೇನೋ ಅಂತೆಲ್ಲ ನಮ್ಗೆ ಕಾಣಿಸ್ತದೆ. ಆದರೆ ಇದಕ್ಕೊಂದು ಬೇರೆ ದೃಷ್ಟಿಕೋನ ಇದೆ. ಭಾಗವತ ತಾತ್ಪರ್ಯದಲ್ಲಿ 1ನೇ ಸ್ಕಂದದ 10ನೇ ಅಧ್ಯಾಯದ 75ನೇ ಶ್ಲೋಕದಲ್ಲಿ ಆಚಾರ್ಯರು ಈ ದೃಷ್ಟಾಂತಗಳ ಅರ್ಥವತ್ತತೆಯನ್ನು ವರ್ಣನೆ ಮಾಡ್ತಾರೆ. ಈ ಹೆಂಡತಿಯೊಬ್ಬಳನ್ನ ಗಂಡ ಮೆಚ್ಚಿಸುವುದೇನಿದೆ, ಒಂದು ಜನ್ಮಕ್ಕೆ ಸೀಮಿತವಾದ ಸಂಬಂಧವುಳ್ಳಂಥ ಒಬ್ಬ ಗಂಡ ತನ್ನ ಹೆಂಡತಿಯನ್ನ ಅಷ್ಟು ಒಲಮೆಯಿಂದ ಕಾಣ್ತಾನೆ ಅಂತಾದರೆ, ಅನಿಮಿತ್ತ ಬಂಧುವಾದಂಥ ಪರಮಾತ್ಮನ ಬಗ್ಗೆ ಸಾಧಕ ಅದೆಷ್ಟು ಭಕ್ತಿಯನ್ನು ತೋರಿಸ್ಲಿಕ್ಕಿಲ್ಲ ಅಂತ ನಾವು ಈ ದೃಷ್ಟಾಂತವನ್ನು ತಿಳ್ಕೊಳ್ಬೇಕು. ಇದನ್ನು ವ್ಯತ್ಯಾಸ ದೃಷ್ಟಾಂತ ಅಂತ ಕರೀತಾರೆ. ವ್ಯತ್ಯಾಸ ದೃಷ್ಟಾಂತ ಅಂದ್ರೆ ಅದೇನು? ನನಗಾಗಲೇ ಹೇಳಿದೆ, ಭಾಗವತ ತಾತ್ಪರ್ಯದಲ್ಲಿ ಹೀಗೆಲ್ಲ ಬಂದಿದೆ ಅಂತ. ಇಲ್ಲಿ ದೃಷ್ಟಾಂತ ಆ ಗಂಡ ಮತ್ತು ಹೆಂಡತಿ. ದೃಷ್ಟಾಂತವಾದಂತಹ ಗಂಡನಿಗಿಂತ ದಾರ್ಷ್ಟಾಂತಿಕ ಅಂದರೆ ಸಾಧಕ, ಆ ಸಾಧಕನಲ್ಲಿಯೇ ಆ ಒಂದು ಒಲುಮೆ, ಪ್ರಶಂಸೆ ಮಾಡುವಂತಹ ಪ್ರವೃತ್ತಿ ಅದು ಅಧಿಕವಾಗಿದೆ. ಬೇರೆ ದೃಷ್ಟಾಂತಗಳನ್ನು ನಾವು ನೋಡ್ತೇವೆ, ಚಂದ್ರನಂತೆ ಮುಖ ಅಂತ ಹೀಗೆಲ್ಲ, ಅವು ಇತರ ದೃಷ್ಟಾಂತಗಳು. ಅಲ್ಲಿ ಹೇಗಿರ್ತದೆ ಅಂದರೆ, ದಾರ್ಷ್ಟಾಂತಿಕವಾದಂಥ ಮುಖಕ್ಕಿಂತ ದೃಷ್ಟಾಂತವಾದಂಥ ಚಂದ್ರನಲ್ಲಿಯೇ ಆ ಆಹ್ಲಾದಕತ್ವ ಅನ್ನೋ ಗುಣ ಹೆಚ್ಚಾಗಿರ್ತದೆ. ದೃಷ್ಟಾಂತ ಅಂದರೆ ಏನಂತ ನಮಗೆ ಗೊತ್ತು. ದಾರ್ಷ್ಟಾಂತಿಕ ಅಂದರೆ ಒಂದು ದೃಷ್ಟಾಂತವನ್ನು ಕೊಟ್ಟು ಯಾವ ವಸ್ತುವಿನ ಒಂದು ಮಹತ್ವವನ್ನು ವರ್ಣಿಸಬೇಕಾಗಿದೆಯೋ ಅದನ್ನು ದಾರ್ಷ್ಟಾಂತಿಕ ಅಂತ ಕರೀತಾರೆ. ಈಗ ಒಬ್ಬ ವ್ಯಕ್ತಿಯ ಮುಖವನ್ನು ಚಂದ್ರನಿಗೆ ಹೋಲಿಸಿ ನೋಡಿದಾಗ ಆ ಮುಖ ಅಂತನ್ನೋದು ಚಂದ್ರನಷ್ಟೇನು ಆಹ್ಲಾದಕವಾಗಿರೋದಿಲ್ಲ. ವಾಸ್ತವಿಕವಾಗಿ ಚಂದ್ರನೇ ಎಲ್ಲರಿಗೂ ಆಹ್ಲಾದ ಕೊಡುವಂಥವನು ಅಂತ ಮಹಾಗುಣ ಇರುವುದು ಚಂದ್ರನಲ್ಲಿಯೇ. ಆದರೆ ಆ ಚಂದ್ರನಷ್ಟು ಅಲ್ಲದೆ ಹೋದರೂ ಕೂಡ ಸ್ವಲ್ಪ ಆಹ್ಲಾದಕತ್ವ ಈ ಮುಖದಲ್ಲೂ ಕೂಡ ಇದೆ. ವಸ್ತುತಃ ದಾರ್ಷ್ಟಾಂತಿಕವಾದಂಥ ಮುಖಕ್ಕಿಂತ ದೃಷ್ಟಾಂತವಾದಂಥ ಆ ಚಂದ್ರನಲ್ಲಿ ಆಹ್ಲಾದಕತ್ವ ಗುಣ ಅಂತ ಅನ್ನೋದು ಹೆಚ್ಚು. ಇದು ನಮಗೆ ಬೇರೆ ಕಡೆ ಎಲ್ಲ ಕಂಡು ಬಂದಿರುವಂಥ ವಿಷಯ. ಆದರೆ ಇದಕ್ಕೆ ಪ್ರತಿಯಾಗಿ ಒಂದು ವೇಳೆ ದೃಷ್ಟಾಂತಕ್ಕಿಂತ ದಾರ್ಷ್ಟಾಂತಿಕದಲ್ಲಿಯೇ ಆ ಗುಣ ಹೆಚ್ಚಾಗಿದ್ರೆ ಅದನ್ನ ವ್ಯತ್ಯಾಸ ದೃಷ್ಟಾಂತ ಅಂತ ಹೇಳ್ತಾರೆ. ಇದು ನಾನೀಗ ಹೇಳಿದ ಶ್ಲೋಕ ಭಾಗವತದಲ್ಲಿ ಯತ್ತದೀಶನ ಮೀಶಸ್ಯ ಪ್ರಕೃತಿಸ್ಥೋಪಿ ತದ್ಗುಣೈ ನೈಜ್ಯತೆ ಸದಾ ಆತ್ಮಸ್ಥೈ ಯಥಾ ಬುದ್ಧಿ ತದಾಶ್ರಯ ಅಂತ ಅದೊಂದು ಶ್ಲೋಕ. ಅದರಲ್ಲಿ ಆ ವ್ಯತ್ಯಾಸವನ್ನ ಹೀಗೆ ಹೇಳ್ತಾರೆ. ಅದೇನು? ಭಗವಂತನ ಜ್ಞಾನಿಗಳಾದಂಥವರು ಪ್ರಾಕೃತ ಶರೀರದಲ್ಲಿದ್ದರೂ ಕೂಡ, ಅಂದರೆ ಪಂಚಮಹಾಭೂತಗಳಿಂದ ಹುಟ್ಟಿದಂತಹ ಶರೀರದಲ್ಲಿದ್ದರೂ ಕೂಡ ಅವರಿಗೆ ಅದರಿಂದ ಯಾವುದೇ ಬಾಧೆ ಆಗೋದಿಲ್ಲ, ಆ ದುಃಖಾದಿಗಳ ಲೇಪ ಇರೋದಿಲ್ಲ. ಹಾಗಿದ್ಮೇಲೆ ಭಗವಂತನಾದಂಥ ಕೃಷ್ಣ ಪ್ರಾಕೃತ ಸ್ತ್ರೀಯರ ಜೊತೆಗೆ ವಿಹರಿಸಿದ್ರು ಕೂಡ ಅವರಿಗೆ, ಆ ಭಗವಂತನಿಗೆ ಅದರಿಂದ ಏನೂ ಲೇಪ ಆಗುವುದಿಲ್ಲ ಅಂತ ಅನ್ನೋದನ್ನ ನಾವೇನು ಹೇಳಬೇಕಾಗಿದೆ? ಇದು ಭಗವಂತನ ಸರ್ವೇಶ್ವರತ್ವ. ಈ ಯಥಾ ಬುದ್ಧಿ ತದಾಶ್ರಯ, ಆ ಭಗವಂತನನ್ನು ಆಶ್ರಯಿಸಿರುವಂತಹ, ಭಗವಂತನಲ್ಲಿಯೇ ನೆಟ್ಟಿರುವಂತಹ ಬುದ್ಧಿಯಂತೆ ಅಂತ ದೃಷ್ಟಾಂತ ಕೊಟ್ಟಿದ್ದಾರೆ. ಬುದ್ಧಿಯಂತೆ ಅಂದ್ರೆ ಆ ಬುದ್ಧಿ ಉಳ್ಳಂಥ ಜ್ಞಾನಿಗಳಂತೆ ಅಂತ ಅರ್ಥ.
ಅಂಥ ಭಗವಂತನಲ್ಲೇ ನೆಟ್ಟ ಮನಸ್ಸುಳ್ಳಂತಹ ಜ್ಞಾನಿಗಳಿಗೆ ಏನೂ ಆಗೋದಿಲ್ಲ ಅಂದಮೇಲೆ ಮತ್ತೆ ಭಗವಂತನಿಗೆ ಏನಾದರೂ ಇದರ ಲೇಪ ತಟ್ಟುತ್ತದೆ ಅಂತ ಅನ್ನೋದನ್ನ, ಲೇಪ ತಟ್ಟೋದಿಲ್ಲ ಅಂತ ಅನ್ನೋದನ್ನ ನಾವು ಪ್ರತ್ಯೇಕವಾಗಿ ಹೇಳಬೇಕೇನೋ. ಇದು ಕಿಮು ಯಸ್ಯೇತಿ ವ್ಯತ್ಯಾಸ ದೃಷ್ಟಾಂತ, ಇದು ವ್ಯತ್ಯಾಸ ದೃಷ್ಟಾಂತ. ಇದು ವ್ಯತ್ಯಾಸ ಅನನ್ವಯಶ್ಚೈವ ಪ್ರಸಿದ್ಧೋ ಅಭೂತ ಏವ ಚ ಸರ್ವಸಂಹಾರಕಶ್ಚೇತಿ ದೃಷ್ಟಾಂತ ಪಂಚಧಾ ಸ್ಮೃತಃ ಇತಿ ಬ್ರಾಹ್ಮೆ. ಬ್ರಹ್ಮಪುರಾಣದಲ್ಲಿ ಹೀಗೆ 5 ವಿಧವಾದ ದೃಷ್ಟಾಂತಗಳನ್ನು ಹೇಳ್ತಾರೆ ಅಂತ ಆಚಾರ್ಯ ಹೇಳ್ತಾರೆ. ಅದಕ್ಕನುಸಾರವಾಗಿ ನಾವು ಇದನ್ನು ಕೂಡ ತಿಳ್ಕೊಳ್ಬೇಕು. ಭಗವಂತನ ಜ್ಞಾನ, ಭಗವಂತನ ಜ್ಞಾನಿಗಳಿಗೂ ಕೂಡ ಪ್ರಾಕೃತ ಶರೀರದಲ್ಲಿ ಇದ್ರೂ ಕೂಡ ಏನೂ ಲೇಪ ಇಲ್ಲ. ಹಾಗೆ ಅಂದ ಮೇಲೆ ಭಗವಂತನಿಗೆ ಆ ಪ್ರಾಕೃತ ಶರೀರದ ಪ್ರಾಕೃತ ವ್ಯಕ್ತಿಗಳ ಸಂಪರ್ಕದಿಂದ ಏನೂ ಲೇಪ ಇಲ್ಲ ಅಂತ ಅನ್ನೋದನ್ನ ಹೇಳ್ಬೇಕಾ? ಇದು ವ್ಯತ್ಯಾಸ ದೃಷ್ಟಾಂತ. ಒಟ್ಟು ದೃಷ್ಟಾಂತಗಳು ವ್ಯತ್ಯಾಸ ದೃಷ್ಟಾಂತ, ಅನನ್ವಯ ದೃಷ್ಟಾಂತ, ಪ್ರಸಿದ್ಧ ದೃಷ್ಟಾಂತ, ಅಭೂತ ದೃಷ್ಟಾಂತ ಮತ್ತು ಸರ್ವ ಸಂಹಾರಕ ದೃಷ್ಟಾಂತ ಅಂತ 5 ಥರದ ದೃಷ್ಟಾಂತಗಳಿವೆ ಅಂತ. ವಿವಕ್ಷಿತ ಧರ್ಮ ಅದು ದಾಷ್ಟಾಂತಿಕಕ್ಕಿಂತ ದೃಷ್ಟಾಂತದಲ್ಲಿ ಮುಖ್ಯ ಆಗಿರ್ಬೇಕು. ಸಾಮಾನ್ಯವಾಗಿ ಹಾಗೇ ಇರ್ತದೆ ಬೇರೆ ಎಲ್ಲ ಕಡೆ. ದಾಷ್ಟಾಂತಿಕ ಅಂತ ಮುಖಕ್ಕಿಂತ ದೃಷ್ಟಾಂತವಾದ ಚಂದ್ರನಲ್ಲಿ ವಿವಕ್ಷಿತ ಧರ್ಮ ಅಂದ್ರೆ ಸಂತೋಷ ಕೊಡುವ ಗುಣ ಹೆಚ್ಚಾಗಿರ್ತದೆ. ಆದರೆ ಇದಕ್ಕೆ ವಿಪರೀತವಾಗಿ ದೃಷ್ಟಾಂತಕ್ಕಿಂತ ದಾಷ್ಟಾಂತಿಕದಲ್ಲಿಯೇ ಆ ಒಂದು ಗುಣ ಮುಖ್ಯ ಆಗಿಬಿಟ್ರೆ ಅಲ್ಲಿ ಕೈಮುತ್ಯ ನ್ಯಾಯ ಬರ್ತದೆ. ಆದ್ರಿಂದ ಇದನ್ನ ದೃಷ್ಟಾಂತ ಅಂತ ನಾವು ತಿಳ್ಕೋಬೇಕಾಗ್ತದೆ. ಪ್ರಕೃತ ದೃಷ್ಟಾಂತ ಇದಕ್ಕೆ ಉದಾಹರಣೆ ಅಂತಾರೆ. ಜ್ಞಾನಿಗಳಾದಂಥ ಭಕ್ತರಿಗೆ ಪಾಪಲೇಪ ಇಲ್ಲ ಅಂದಮೇಲೆ ಅವರೆಲ್ಲರಿಗೂ ರಕ್ಷಕನಾದಂಥ ಭಗವಂತನಿಗೆ ಪಾಪಲೇಪ ಇದೆಯೇನು ಅಂತ ಅನ್ನೋದು ಇದು ವ್ಯತ್ಯಾಸ ದೃಷ್ಟಾಂತ. ಮುಂದೆ 2ನೇದು, 3ನೇದು, 4ನೇದು ಮತ್ತೆ 5ನೇ ದೃಷ್ಟಾಂತಗಳಿವೆ. ಸ್ವಯಂ ತು ಭಗವಾನ್ ವ್ಯಾಸ ವ್ಯಾಪ್ತ ಜ್ಞಾನ ಮಹಾಂಶುಮಾನ್ ಅನಂತ ಆಕಾಶವತ್ ಪಶ್ಯನ್ ಅಂತಿವೆಲ್ಲ ಅನನ್ವಯ ದೃಷ್ಟಾಂತ. ಇದೆಲ್ಲ ಭಾಗವತದ ಯಾದವಾರ್ಯರ ವ್ಯಾಖ್ಯಾನದಲ್ಲಿ ಕಂಡು ಬರ್ತದೆ. ಅನಂತವಾದಂತಹ ಆಕಾಶದಂತೆ ವ್ಯಾಪ್ತ ಜ್ಞಾನವುಳ್ಳಂತಹ ವ್ಯಾಸರು ನೋಡ್ತಾರೆ ಅಂತ ಅಲ್ಲಿ ಒಂದು ಶ್ಲೋಕ. ಅದಕ್ಕೇನರ್ಥ? ಆಕಾಶದಂತೆ ವ್ಯಾಸರು ನೋಡ್ತಾರೆ ಅಂತ ಅರ್ಥ ಹೇಳಲಿಕ್ಕೆ ಸಾಧ್ಯ ಇದೆಯಾ? ಆಕಾಶ ನೋಡೋದೇ ಇಲ್ಲ. ಆಕಾಶ ಅನ್ನೋದು ಜಡ ಅದ. ಜಡವಾದ ಆಕಾಶ ನೋಡುವುದು ಹೇಗೆ? ಆದ್ರಿಂದ ಆಕಾಶದಂತೆ ವ್ಯಾಸರು ನೋಡ್ತಾರೆ ಅಂತಲ್ಲ, ವ್ಯಾಸರ ಜ್ಞಾನ ಅನಂತವಾದ ಆಕಾಶದಂತೆ ವ್ಯಾಪ್ತವಾಗಿದೆ ಅಂತ ದೃಷ್ಟಾಂತ. ಆಕಾಶದಂತೆ ವ್ಯಾಸರು ನೋಡ್ತಾರೆ ಅಂತ ಅರ್ಥ ಅಲ್ಲ. ಅದನ್ನ ಪ್ರತ್ಯೇಕಿಸಿ ನಾವು ತಿಳ್ಕೋಬೇಕು. ವ್ಯಾಸರ ಜ್ಞಾನವು ಕೂಡ ಅನಂತವಾದ ಆಕಾಶದಂತೆ ವ್ಯಾಪ್ತವಾಗಿದೆ ಅಂತ ಇದು 2ನೇ ದೃಷ್ಟಾಂತ. 3ನೇ ದೃಷ್ಟಾಂತ ಪ್ರಸಿದ್ಧ ದೃಷ್ಟಾಂತ. ಚಂದ್ರನಂತೆ ಮುಖ ಅಂತ ಹೇಳಿದಾಗ, ಮುಖದಂತೆ ಮತ್ತೆ ಕಮಲದಂತೆ ಕಣ್ಣು ಅಂತ ಹೀಗೆಲ್ಲ ಹೇಳಿದಾಗ ಅಲ್ಲಿ ಆ ಮುಖಕ್ಕಿಂತ ಚಂದ್ರನಲ್ಲಿ, ಕಣ್ಣಿನಿಗಿಂತ ಕಮಲದಲ್ಲೇ ಹೆಚ್ಚು ಕಾಂತಿ ಇರ್ತದೆ. ಅದೊಂದು ಇದು ಪ್ರಸಿದ್ಧ ದೃಷ್ಟಾಂತ. ದಿವಿ ಸೂರ್ಯ ಸಹಸ್ರಸ್ಯ ಭಗವೇದ್ ಯುಗಪದುತ್ಥಿತ ಇದಿ ಭಾ ಸದೃಶೀ ಸಾಸ್ಯಾತ್ ಭಾಸಸ್ತಸ್ಯ ಮಹಾತ್ಮನಃ ಅಂತ ಇದು ಅಭೂತ ದೃಷ್ಟಾಂತ ಅಂತ ಹೇಳ್ತಾರೆ. ಆಕಾಶದಲ್ಲಿ ಒಮ್ಮೆಲೆ 1000 ಬೆಳಕು, ಸೂರ್ಯರ ಬೆಳಕು ಬಂದ್ರೆ ಹೇಗಿರ್ತದೋ ಅದು ಆ ವಿಶ್ವರೂಪವನ್ನು ತೋರಿಸಿದಂತಹ ಭಗವಂತನ ಬೆಳಕಿಗೆ ಸಮಾನವಾಗಿತ್ತು ಅಂತ ಭಗವದ್ಗೀತೆ ಹೇಳ್ತದೆ. 1000 ಸೂರ್ಯರ ಬೆಳಕು ಹಗಲಿನಲ್ಲಿ ಎಂದೂ ಕೂಡ ಉಂಟಾಗಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಇದು ಅಭೂತಪೂರ್ವ, ಎಂದೂ ಕೂಡ ಕಾಣದೇ ಇರುವಂತಹ ದೃಷ್ಟಾಂತ ಇದು. ಇದನ್ನ ಈಗ ಅಭೂತ ದೃಷ್ಟಾಂತ ಅಂತ ಹೇಳ್ತಾರೆ. ಸರ್ವಸಂಹಾರಕ ದೃಷ್ಟಾಂತ ಅಂದ್ರೆ ಯಾವ್ಯಾವ ಪ್ರದೇಶ ಹೊಗೆ ಉಳ್ಳದ್ದೋ ಅದು ಬೆಂಕಿ ಉಳ್ಳದ್ದೂ ಆಗಿರ್ತದೆ. ಅಡಿಗೆ ಮನೆಯಂತೆ ಯತ್ರ ಯತ್ರ ಧೂಮಃ ತತ್ರ ತತ್ರ ಅಗ್ನಿ ಯಥಾ ಮಹಾನಸಃ ಅಂತ ಹೇಳಿದಾಗ ಇದು ಸರ್ವಸಂಹಾರಕ ದೃಷ್ಟಾಂತ. ಬೆಂಕಿ ಮಾತ್ರ ಅಲ್ಲ, ಬೆಂಕಿಯೂ ಹೊಗೆಯೂ ಎರಡೂ ವಿಷಯದಲ್ಲಿಯೂ ಅಡಿಗೆ ಮನೆ ಅಂತ ಅನ್ನೋದು ಇಲ್ಲೊಂದು ದೃಷ್ಟಾಂತ. ಇದು ಸರ್ವಸಂಹಾರಕ ದೃಷ್ಟಾಂತ. ಈ ದೃಷ್ಟಾಂತ, ಈ 5 ದೃಷ್ಟಾಂತಗಳಲ್ಲಿ ವ್ಯತ್ಯಾಸ ದೃಷ್ಟಾಂತವನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಈ ಪ್ರಕೃತ ಪ್ರಸಂಗದಲ್ಲೂ ಕೂಡ ನಾವದನ್ನ ಈಗಾಗಲೇ ನೋಡಿದ್ದೇವೆ. ಜ್ಞಾನಿಗಳಾದಂತಹ ಭಗವದ್ಭಕ್ತರಿಗೆ ಯಾವುದೇ ಪಾಪಲೇಪ ಇಲ್ಲ ಅಂದಮೇಲೆ ಸರ್ವೇಶ್ವರನಾದಂತಹ ಭಗವಂತನಿಗೆ ಪಾಪಲೇಪ ಇಲ್ಲ ಅಂತ ನಾವು ಪ್ರತ್ಯೇಕವಾಗಿ ಹೇಳಬೇಕೇನು? ಇದು ಕೈಮುತ್ಯ ನ್ಯಾಯ.
ಅದರಂತೆ ಇಲ್ಲಿಯೂ ಕೂಡ ಅನೇಕ ಜನ ಪುರುಷರು ಸ್ತ್ರೀಯರು ಪುರುಷರನ್ನ ಒಲುಮೆಯಿಂದ ಕಾಣ್ತಾರೆ, ಅವರ ಬಗ್ಗೆ ಪ್ರೀತಿಯ ಮಾತುಗಳನ್ನು ಆಡ್ತಾರೆ. ಎಂಥ ಗಾಢವಾದ ಪ್ರೀತಿ ಅಂದರೆ ಜಗತ್ತನ್ನೇ ಮರ್ತಿರ್ತಾರೆ ಅವರು. ವಸ್ತುತಃ ಈ ಗಂಡಿಗೂ ಆ ಹೆಣ್ಣಿಗೂ ಅನಾದಿ ಕಾಲದ ಸಂಬಂಧ ಏನಾದರೂ ಇದೆಯೇನೋ? ಏನೂ ಇಲ್ಲ. ಮಾತಾಪಿತೃ ಸಹಸ್ರಾಣಿ ಪುತ್ರದಾರ ಶತಾನಿ ಚ ಸಂಸಾರೇಶು ಅನುಭೂತಾನಿ. ಸಾವಿರಾರು ತಾಯಂದಿರು, ಸಾವಿರಾರು ತಂದೆಯಂದಿರು, ಹೆಂಡಂದಿರು ಈ ಸಂಸಾರದಲ್ಲಿ ಆಗಿ ಹೋಗಿದ್ದಾರೆ. ಕಸ್ಯತೆ ಕಸ್ಯವಾವಯಂ, ನಾವು ಯಾರಿಗೆ ಸಂಬಂಧಪಟ್ಟವರು, ಅವರು ಯಾರಿಗೆ ಸಂಬಂಧಪಟ್ಟಿದ್ದಾರೆ, ಇದು ಈ ಜಗತ್ತಿನಲ್ಲಿ ನಮಗೇನೂ ಸಂಬಂಧಿಸಿದ್ದಲ್ಲ ಅಂತ ಹೇಳ್ತಾರೆ. ಕಸ್ಯತೆ ಕಸ್ಯವಾವಯಂ ಅಂತ. ಹಾಗಿದ್ರೂ ಕೂಡ ಒಂದು ಗಂಡು ಒಂದು ಹೆಣ್ಣನ್ನ ಅಷ್ಟು ಮೈಮರೆತು ಒಲಿಸ್ಕೊಳ್ಳಿಕ್ಕೆ ಹೋಗ್ತದೆ. ಹಾಗೆ ಒಂದು ಹೆಣ್ಣು ಒಂದು ಗಂಡನ್ನ ಅಷ್ಟು ಮೈಮರೆತು ಅವಲಂಬಿಸ್ತದೆ. ಇಲ್ಲೇ ಈ ಜಗತ್ತಿನಲ್ಲೇ ನೀವು ಹೀಗೆ ಕಂಡಿರುವಾಗ ಅನಾದಿ ಕಾಲದ ಸಂಬಂಧ, ಅನುಪಾಧಿಕವಾದಂಥ ಸಂಬಂಧ, ಅನಿಮಿತ್ತವಾದಂಥ ಬಂಧು ಈ ಭಗವಂತ ನಮಗೆ, ಆ ಭಗವಂತನ ಜೊತೆಗೆ ಅಂಥ ಸಂಬಂಧ ನಮಗಿದೆ. ಹಾಗಿರುವಾಗ ಅವನನ್ನ ಒಬ್ಬ ಸಾಧಕನಾದವನು ಎಷ್ಟು ಗಾಢವಾದಂಥ ಭಕ್ತಿಯಿಂದ ಒಲಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಲಿಕ್ಕಿಲ್ಲ, ಎಷ್ಟು ವಿಶೇಷವಾದಂಥ ಪ್ರೀತಿಯನ್ನ ಭಕ್ತಿಯನ್ನ ಆತನ ಕಡೆಗೆ ನಾವು ತೋರಿಸ್ಲಿಕ್ಕಿಲ್ಲ ಅಂತ ಅದು ದೃಷ್ಟಾಂತ. ಆದ್ರಿಂದ ಯೋಷಾಂ ನ ಮರ್ಯೋ, ಗಂಡು ಹೆಣ್ಣನ್ನು ಪ್ರೀತಿಸುವಂತೆ ಸಾಧಕನಾದವನು ಭಗವಂತನ ಪ್ರೀತಿಸ್ತಾನೆ ಅಂತ ಹೇಳುವುದೇನಿದೆಯಲ್ಲ, ಆ ದೃಷ್ಟಾಂತ ಏನಿದೆಯಲ್ಲ, ವಸ್ತುತಃ ಆ ದೃಷ್ಟಾಂತಕ್ಕಿಂತ ದಾರ್ಷ್ಟಾಂತಿಕವಾದಂತಹ ಸಾಧಕ ಮತ್ತು ಭಕ್ತರ ಸಂಬಂಧ, ಸಾಧಕ ಮತ್ತು ಭಗವಂತರ ಸಂಬಂಧ ಏನಿದೆ ಅದೇ ಶ್ರೇಷ್ಠವಾದದ್ದು. ಆದರೆ ಅದನ್ನು ಅರ್ಥ ಮಾಡಿಸ್ಲಿಕ್ಕೆ ನಮಗೆ ಈ ಕ್ಷುದ್ರವಾದ ದೃಷ್ಟಾಂತವನ್ನು ಕೊಟ್ಟಿದ್ದಾರೆ ಅಷ್ಟೇ. ಕ್ಷುದ್ರ ಇದು ವಾಸ್ತವಿಕವಾಗಿ. ಇದಕ್ಕಿಂತ ಆ ಪ್ರೀತಿ, ಭಕ್ತಿ, ಗಾಢವಾದ ಸಂಬಂಧ ಅದೆಲ್ಲ ದಾರ್ಷ್ಟಾಂತಿಕದಲ್ಲಿ ಹೆಚ್ಚಾಗಿದೆ, ದೃಷ್ಟಾಂತದಲ್ಲಿ ಅದೆಷ್ಟು ಇಲ್ಲ. ಆದರೆ ಅದನ್ನ ತೋರಿಸ್ಲಿಕ್ಕಾಗಿ ದೃಷ್ಟಾಂತ ಕೊಟ್ಟಿದ್ದಾರೆ ಅಷ್ಟೇ. ಅದರಿಂದ ಇದನ್ನು ವ್ಯತ್ಯಾಸ ದೃಷ್ಟಾಂತ ಅಂತ ಕರೀತಾರೆ. ಮುಖದಂತೆ ಕಣ್ಣು, ಚಂದ್ರನಂತೆ ಮುಖ, ಕಮಲದಂತೆ ಕಣ್ಣು ಅನ್ನುವ ದೃಷ್ಟಾಂತಕ್ಕಿಂತ ವ್ಯತ್ಯಾಸವಾಗಿ ಇದನ್ನು ತಿಳ್ಕೊಳ್ಬೇಕು ಅಂತ. ಇಲ್ಲಿ ಯೋಷಾಂ ನ ಅಂತ ಬಂದಿದೆ. ನ ಅಂದ್ರೆ ಅದರಂತೆ, ಇವ ಅಂತ ಅರ್ಥ. ನ ಅಂತ ಅನ್ನೋದಕ್ಕೆ ಇವ ಅಂತನೋ ಅರ್ಥ ಹೌದು, ಇಲ್ಲ ಅಂತಲ್ಲ. ಅದರಂತೆ ಈ ಅವ್ಯಯಗಳಿಗೆ ಅನೇಕ ಅರ್ಥಗಳಿವೆ ಅಂತ ಅನ್ನೋದನ್ನ ಶಾಸ್ತ್ರ ವರ್ಣನೆ ಮಾಡ್ತದೆ. ಅವ್ಯಯನಾಮ ಅನೇಕಾರ್ಥತ್ವ ಅಂತ ಅದನ್ನೆಲ್ಲ ಅನೇಕ ಪ್ರಸಂಗಾನುಸಾರವಾಗಿ ಅವ್ಯಯಗಳನ್ನು ಬೇರೆ ಬೇರೆ ರೀತಿಯಾಗಿ ಉಪಯೋಗ ಮಾಡ್ಕೊಳ್ತಿರ್ತಾರೆ. ಈಗ ಯೋಷಾಂನ ಮರಿಯೋ ಅಂತ ಅನ್ನೋದಕ್ಕೆ, ನ ಅನ್ನೋದಕ್ಕೆ ಇವ ಅಂತ ಅನ್ನೋ ಅರ್ಥವನ್ನು ಬಿಟ್ಟು ಆದರೆ ಅನ್ನೋ ಅರ್ಥವನ್ನು ಕೂಡ ನಾವು ತಗೊಳ್ಬಹುದು. ಅದರಿಂದ ಏನು ಗೊತ್ತಾಗ್ತದೆ? ಅದು ಒಂದು ಸ್ವಲ್ಪ ವಿಶಿಷ್ಟವಾಗಿದೆ. ಅದನ್ನು ಈಗ ನಿಮ್ಮೆದುರಿಗೆ ಹೇಳ್ತೇನೆ, ಅದನ್ನು ಗಮನಿಸಿ. ಚಿಕ್ಕ ಮಕ್ಕಳು ಕಾಗದ ಮತ್ತು ರಟ್ಟುಗಳಿಂದ ಮನೆಯನ್ನು ಕಟ್ಟಿದರೆ, ದೊಡ್ಡವರು ಇಟ್ಟಿಗೆ, ಕಲ್ಲು, ಮರಳು ಇತ್ಯಾದಿಗಳಿಂದ ಮನೆಯನ್ನು ಕಟ್ತಾರೆ ಅಂತ ನಾವು ಕೆಲವು ಬಾರಿ ಹೇಳ್ತೇವೆ. ಮತ್ತೆ ಚಿಕ್ಕ ಮಕ್ಕಳು ಕಡಿಮೆ ಊಟ ಮಾಡಿದರೆ ದೊಡ್ಡವರು ಹೆಚ್ಚು ಊಟ ಮಾಡ್ತಾರೆ ಅಂತ ಹೀಗೆಲ್ಲ ಹೇಳ್ತೇವೆ. ಇಲ್ಲೆಲ್ಲ ಮಾಡಿದ್ದಾರೆ ಅಂತ ಇದ್ದೀವಲ್ಲ, ಚಿಕ್ಕ ಮಕ್ಕಳು ಹೀಗೆ ಮಾಡಿದರೆ ದೊಡ್ಡವರು ಹಾಗೆ ಮಾಡ್ತಾರೆ ಅಂತ. ಇಲ್ಲಿ ಮಾಡಿದ್ದಾರೆ ಅಂದ್ರೆ ಏನಿದು? ಇಲ್ಲಿ ವ್ಯತ್ಯಾಸವನ್ನು ತೋರಿಸ್ತಿದ್ದಾರೆ. ಚಿಕ್ಕ ಮಕ್ಕಳು ಕಡಿಮೆ ಊಟ ಮಾಡ್ತಾರೆ, ದೊಡ್ಡವರು ಹೆಚ್ಚು ಊಟ ಮಾಡ್ತಾರೆ. ಚಿಕ್ಕ ಮಕ್ಕಳು ಯಾವ ಮನೆಯನ್ನು ಕಟ್ತಾರೋ ಅಂಥ ಮನೆಯನ್ನು ಕಟ್ತಾ ಕೂತ್ಕೊಳ್ಳೋದಿಲ್ಲ ದೊಡ್ಡವರು, ಅವ್ರು ಬೇರೆ ಮನೆ ಕಟ್ತಾರೆ ಅಂತ. ನೋಡಿ, ಇಲ್ಲಿ ವ್ಯತ್ಯಾಸನೂ ತೋರಿಸ್ತಾ ಇದ್ದಾರೆ. ಮಾಡಿದ್ದಾರೆ ಅಂತ ಅನ್ನೋದೇನಿದೆಯಲ್ಲ ಅದು ವ್ಯತ್ಯಾಸವನ್ನು ತೋರಿಸ್ತದೆ ಮತ್ತು ಹೋಲಿಕೆಯನ್ನು ತೋರಿಸ್ತದೆ. ಚಿಕ್ಕ ಮಕ್ಕಳು ಹೀಗೆ ಮಾಡಿದ್ರೆ ದೊಡ್ಡವರು ಹಾಗೆ ಮಾಡ್ತಾರೆ. ಅಂತೂ ಇಬ್ರು ಮನೆ ಕಟ್ಟುವ ವಿಷಯದಲ್ಲಿ ಇಬ್ಬರಿಗೂ ಸಮಾನತೆ ಇದೆ. ಆದ್ರಿಂದ ದೃಷ್ಟಾಂತ ಹೌದದು. ಆದರೆ ಚಿಕ್ಕ ಮಕ್ಕಳಂತೆ ಅಂತ ಅಲ್ಲಿ ದೃಷ್ಟಾಂತವನ್ನು ನೇರವಾಗಿ ತೋರಿಸಲಿಲ್ಲ. ಚಿಕ್ಕ ಮಕ್ಕಳು ಹೀಗೆ ಮಾಡಿದರೆ ದೊಡ್ಡವರು ಹಾಗೆ ಮಾಡ್ತಾರೆ, ಮಾಡಿದರೆ ಅರೆ ಅಂತನೋ ಅವ್ಯಯವನ್ನು ಪ್ರಯೋಗ ಮಾಡಿದ್ದಾರೆ. ಆ ಅರೆ ಅನ್ನೋ ಅವ್ಯಯಕ್ಕೆ ಹೋಲಿಕೆಯನ್ನು ತೋರಿಸುವ ಉದ್ದೇಶವೂ ಇದೆ, ವ್ಯತ್ಯಾಸವನ್ನು ತೋರಿಸುವ ಉದ್ದೇಶವೂ ಇದೆ. ಈಗ ಆ ಭಗವಂತನಿಗೆ ಯಾವುದೇ ಪಾಪಲೇಪವಿಲ್ಲ, ಭಗವಂತನ ಭಕ್ತರಿಗೆ ಪಾಪಲೇಪವಿಲ್ಲ, ಭಗವಂತನ ಭಕ್ತರಿಗೆ ಪಾಪಲೇಪವಿಲ್ಲ ಅಂದಮೇಲೆ
ಭಗವಂತನ ಭಕ್ತರಿಗೆ ಪಾಪಲೇಪವಿಲ್ಲದೆ ಹೋದರೆ ಭಗವಂತನಿಗಾದರೂ ಪಾಪಲೇಪ ಇರುವುದು ಹೇಗೆ? ಅಲ್ಲೂ ಕೂಡ ಅರೆ ಅಂತ ಒಂದು ಪ್ರಯೋಗ ಮಾಡಿದರೆ ಅದೇ ಅರ್ಥನೇ. ಆ ಹೋಲಿಕೆ ಮತ್ತೆ ಆ ವ್ಯತ್ಯಾಸ ಅದನ್ನು ತೋರಿಸುವುದೇ ಅಲ್ಲಿರೋದು. ಹಾಗೆ ಇಲ್ಲೂ ಕೂಡ ಅರಿಯದ ಮೂಢರು, ಅಜ್ಞರಾದವರು ಪ್ರಾಕೃತವಾದ ಸುಖವನ್ನು ಬಯಸಿ ಹೆಣ್ಣುಗಳು ಹಿಂದೆ ಸುತ್ತುತ್ತಾರೆ, ಗಂಡುಗಳು ಹಿಂದೆ ಸುತ್ತುತ್ತಾರೆ. ಆದರೆ ಸಾಧಕನಾದವನು ಯಾವತ್ತೂ ಕೂಡ ಭಗವಂತನ ಸುತ್ತಲೂ ಸಂಚರಿಸ್ತಾ ಇರ್ತಾನೆ. ಅವನ ಮನಸ್ಸು ಎಲ್ಲವೂ ಕೂಡ ಭಗವಂತನನ್ನೇ ಅವಲಂಬಿಸಿರ್ತದೆ ಅಂತ ಹೀಗರ್ಥ. ಅದನ್ನು ನ ಅನ್ನೋದಕ್ಕೆ ಇವ ಅಂತಾನೇ ಏನು ಅರ್ಥ ಮಾಡಬೇಕಾಗಿಲ್ಲ. ನ ಅಂತ ಅನ್ನೋದಕ್ಕೆ ಚೇತ್ ಆದರೆ ಅಂತ ಹೀಗೂ ಒಂದು ಅರ್ಥವನ್ನು ಮಾಡಬಹುದು. ಹಾಗೆ ಮಾಡಿದಾಗ ನಾನು ಈಗಾಗಲೇ ಕೊಟ್ಟ ದೃಷ್ಟಾಂತಗಳ ಹಿನ್ನೆಲೆಯಲ್ಲಿ ಅರೆ ಅನ್ನೋದು ವ್ಯತ್ಯಾಸವನ್ನು ತೋರಿಸ್ತದೆ, ಹೋಲಿಕೆಯನ್ನು ತೋರಿಸ್ತದೆ. ಹಾಗೆ ಇದು ಕೂಡ ಹೋಲಿಕೆಯನ್ನು ತೋರಿಸ್ತದೆ. ಶಂಕರಾಚಾರ್ಯರು ತಮ್ಮ ಸ್ತೋತ್ರವೊಂದರಲ್ಲಿ ಹೇಳ್ತಾರೆ, ಬಾಲಸ್ತಾವತ್ ಕ್ರೀಡಾಸಕ್ತಃ ತರುಣಸ್ತಾವತ್ ತರುಣೀಸಕ್ತಃ ವೃದ್ಧಸ್ತಾವತ್ ಚಿಂತಾಸಕ್ತಃ ಪರೇ ಬ್ರಹ್ಮಣಿ ಕೋಪಿನ ಸಕ್ತಃ ಅಂತ. ಬಾಲಕನಾದವನು ಕ್ರೀಡೆಯಲ್ಲಿ ಆಸಕ್ತನಾಗಿರ್ತಾನೆ, ತರುಣಿಯಲ್ಲಿ ಆಸಕ್ತನಾಗಿರ್ತಾನೆ, ವೃದ್ಧರಾದವರು ಚಿಂತೆಯಲ್ಲೇ ಮಗ್ನರಾಗಿರ್ತಾರೆ. ಪರಬ್ರಹ್ಮನಲ್ಲಿ ಆಸಕ್ತರಾದವರು ಯಾರು? ಇಲ್ಲಿ ಹೋಲಿಕೆಯನ್ನು ತೋರಿಸ್ತಿದ್ದಾರೆ, ವ್ಯತ್ಯಾಸವನ್ನು ತೋರಿಸ್ತಿದ್ದಾರೆ. ಆದರೆ ಅದರಂತೆ ಆ ಇವ ಅನ್ನೋ ಶಬ್ದ ಅಲ್ಲಿಯೂ ಕೂಡ ಎಲ್ಲೂ ಇಲ್ಲ. ಹಾಗೆ ಕ್ಷುದ್ರರಾದ ಪಾಮರರಾದಂತಹ ಗಂಡು ಹೆಣ್ಣುಗಳು ಪರಸ್ಪರರನ್ನ ಮೆಚ್ಚಿಸಿಕೊಳ್ಳುವುದರಲ್ಲೇ ಒಲಿಸಿಕೊಳ್ಳುವುದರಲ್ಲೇ ಕಾಲ ಕಳೆದರೆ, ಸಾಧಕನಾದವನು ಭಗವಂತನನ್ನ ಒಲಿಸಿಕೊಳ್ಳುವುದರಲ್ಲಿ, ಭಗವಂತನನ್ನು ಸ್ತುತಿಸುವುದರಲ್ಲಿ ಕಾಲ ಕಳೀತಾನೆ. ಇದು ಪಾಮರನಿಗೂ ಪಂಡಿತನಿಗೂ ಇರುವಂಥ ವ್ಯತ್ಯಾಸ. ಆದರೆ ಅದೊಂದು ಹೋಲಿಕೆನೂ ಇದೆ. ಆ ಪ್ರೀತಿಸುವುದು ಮನುಷ್ಯನ ಸಹಜವಾದ ಗುಣ. ಅವನು ಯಾರನ್ನಾದರೂ ಒಬ್ಬರನ್ನು ಪ್ರೀತಿಸಲೇಬೇಕು, ಯಾರಿಂದಾದರೂ ಒಬ್ಬರಿಂದ ಅವನು ಪ್ರೀತಿಸಲ್ಪಡಲೇಬೇಕು. ಅದಕ್ಕಾಗಿ ನಾವು ಪ್ರೀತಿಗಾಗಿ ಹಾತೊರಿತಾ ಇರ್ತೇವೆ. ಗಂಡು ಹೆಣ್ಣಿನ, ಹೆಣ್ಣು ಗಂಡಿನ ಪ್ರೀತಿಗಾಗಿ ಹಾತೊರಿತಾ ಇರ್ತದೆ. ಈ ಪ್ರಾಕೃತವಾದಂತಹ ಪ್ರೀತಿ, ಪ್ರಾಕೃತವಾದ ಸಂಬಂಧ ಇವುಗಳನ್ನು ನಾವು ಹಿಂದಿಟ್ಟು ಅಪ್ರಾಕೃತವಾದ ಪ್ರೀತಿಯನ್ನ, ಈಗ ನಾವು ಭಗವಂತನಿಗೆ ತೋರಿಸುವ ಭಕ್ತಿ ಎಲ್ಲವೂ ಪ್ರಾಕೃತವೇ. ಆದರೆ ಮುಂದೆ ನಮಗೆ ಜ್ಞಾನ ಬಂದ ಮೇಲೆ ಸ್ವರೂಪ ಜ್ಞಾನತ ಸಮ್ಯಕ್ ರಥಿರ್ ವಿಷ್ಣು ಕಥಾಸುಚ ಅಂತ ಹೇಳಿದಂತೆ ಭಗವಂತನಲ್ಲಿ ವಾಸ್ತವಿಕವಾಗಿ ನಮಗೆ ಆಸಕ್ತಿ ಹುಟ್ಟುವುದು ಶಾಸ್ತ್ರಜನ್ಯ ಜ್ಞಾನ ಬಂದು, ಮಾನಸಾಪರೋಕ್ಷ ಬಂದು, ಮುಂದೆ ಸ್ವರೂಪಾಪರೋಕ್ಷ ಬಂದ ಮೇಲೆ ನಾವೇನು ಭಗವಂತನಲ್ಲಿ ಆಸಕ್ತಿ ತೋರಿಸ್ತೀವಿ ಅದು ಅಪ್ರಾಕೃತವಾದ ಆಸಕ್ತಿ. ಅಂತಹ ಅಪ್ರಾಕೃತವಾದ ಆಸಕ್ತಿಯನ್ನ ಅಪ್ರಾಕೃತ ಸ್ವರೂಪನಾದ ಭಗವಂತನಲ್ಲಿ ತೋರಿಸ್ಲಿಕ್ಕೆ ಕಲಿಬೇಕು. ಆ ಭಗವಂತನ ಒಲಿಮೆಗೂ ಕೂಡ, ಅವನ ಪ್ರೀತಿಗೂ ಕೂಡ ನಾವು ಪಾತ್ರರಾಗಬೇಕು. ಇದು ಜೀವನದ ಉದ್ದೇಶ. ಅದನ್ನ ಆ ದೃಷ್ಟಾಂತ ತೋರಿಸ್ತದೆ. ಯಾವನೋ ಒಬ್ಬ ಗಂಡೊಬ್ಬ ಸತ್ತು ಹೋಗುವ ಗಂಡವನು ಮರಿಯಹ ಎಷ್ಟು ದಿವಸ ಅವನು ಪ್ರೀತಿ ಮಾಡುವವನಿದ್ದಾನೆ, ಎಷ್ಟು ದಿವಸ ಒಲಿಮೆ ತೋರಿಸುವವನಿದ್ದಾನೆ, ಎಷ್ಟು ದಿವಸ ಅವಳ ಜೊತೆ ಸುಖ ಪಡುವವನಿದ್ದಾನೆ. ಅವಳು ಸಾಯುವವಳೆ, ಇವನು ಸಾಯುವವನೇ. ಇಂಥವ್ರು ಇಷ್ಟೊಂದು ನಮಗೆಂದೂ ಸಾವೇ ಇಲ್ಲದೆ ಇರುವವರಂತೆ ಈ ಒಂದು ಸುಖಕ್ಕಾಗಿ ಹಾದುವರಿತಾರಲ್ಲ. ಹಾಗಿರುವಾಗ ಒಂದು ಬಾರಿ ಭಗವಂತನನ್ನು ಮೆಚ್ಚಿಸಿಕೊಂಡ್ಬಿಟ್ರೆ, ಒಂದು ಬಾರಿ ಅವನ ಅನುಗ್ರಹಕ್ಕೆ ನಾವು ಪಾತ್ರರಾಗಿಬಿಟ್ರೆ ಮುಂದೆಂದೂ ನಮಗೆ ಸಾವೇ ಇಲ್ಲ. ಅನಂತ ಕಾಲ ನಾವು ಆ ಭಗವಂತನ ಸಾನ್ನಿಧ್ಯದಲ್ಲಿ ಸುಖವನ್ನು ಅನುಭವಿಸ್ತಾ ಇರ್ತೇವೆ. ಪ್ರಾಕೃತರಾದಂಥ ಜನರೇ ಹೀಗೆ ಮಾಡ್ತಿರುವಾಗ, ಪ್ರಾಕೃತವಾದ ಸುಖವನ್ನ ಅರಸಿ ಹೀಗೆ ಮಾಡ್ತಾ ಇರುವಾಗ, ಅಪ್ರಾಕೃತವಾದ ಸುಖ, ಅಪ್ರಾಕೃತವಾದ ಗುರಿ ನಮ್ಮೆದುರಿಗೆ ಕಂಡ್ರೆ ಆ ಪ್ರಾಕೃತವಾದನ್ನು ನಾವು ಸಹಜವಾಗಿ ಹಿಂದಿಟ್ಟು ಬಿಡ್ತೇವೆ, ತಿರಸ್ಕರಿಸಿ ಬಿಡ್ತೇವೆ. ಅಪ್ರಾಕೃತವಾದಂಥ ಸಂಬಂಧಕ್ಕೆ, ಅಪ್ರಾಕೃತವಾದ ಭಗವಂತನ ಕುರಿತಾದ ಪ್ರೀತಿಗೆ ನಾವು ಬೆಲೆ ಕೊಡ್ತೇವೆ. ಹಾಗೆ ಕೊಡಬೇಕು ಅಂತ ಮರಿಯ ಅನ್ನೋ ಶಬ್ದವನ್ನು ಸೂಚನೆ ಮಾಡಿದ್ದಾರೆ. ಸತ್ತು ಹೋಗುವಂಥ ವ್ಯಕ್ತಿ ಅವನು ಅಂತ ಅದರಿಂದ ಸೂಚನೆ ಮಾಡಿದ್ದಾರೆ. ಹೀಗಿದು ವ್ಯತ್ಯಾಸ ದೃಷ್ಟಾಂತ ಅಂತ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ತೋರಿಸಿದಂತೆ ನಾವು ಕೂಡ ತಿಳ್ಕೊಳ್ಬೇಕು ಅಂತ ಅದರ ತಾತ್ಪರ್ಯವನ್ನ ಹೇಳಿದ್ದೇನೆ. ಅತೀಂದ್ರಿಯ ಎಂಬ ಶಬ್ದದ ಕುರಿತಾದಂತಹ ಬೇರೆ ಬೇರೆ ಉಲ್ಲೇಖಗಳನ್ನು ಕೂಡ ಎಲ್ಲಿಯಾದ್ರೂ ಇದ್ರೆ ನಾವೀಗ ನೋಡೋಣ. ಅತಿಕ್ರಾಂತ
ಇಂದ್ರಿಯಾಣಿ, ನಮ್ಮ ಇಂದ್ರಿಯಗಳನ್ನು ಮೀರಿದವನು ಅನ್ನೋ ಅರ್ಥ ಅಂತೂ ಇದ್ದೇ ಇದೆ. ನೇಂದ್ರಿಯಾಣಿ ನಾನು ಮಾನಂ ವೇದ ಏವ ಏನಂ ವೇದಯಂತಿ ಅಂತ ಪಿಪ್ಪಲಾದ ಶ್ರುತಿ. ಇಂದ್ರಿಯಗಳಾಗಲಿ ಅನುಮಾನಗಳಾಗಲಿ ಭಗವಂತನನ್ನು ತಿಳಿಸೋದಿಲ್ಲ, ಅವನು ತಿಳಿಸ್ಲಿಕ್ಕೆ ಏನಿದ್ರು ಶಾಸ್ತ್ರವೇ ಸರಿ ಅಂತ. ಅಶಬ್ದಂ ಅಸ್ಪರ್ಶಂ ಅರೂಪಂ ಅವ್ಯಯಂ ತಥಾ ಅರಸಂ ನಿತ್ಯಂ ಅಗಂಧವಚ್ಚ ಅಂತ ಕಾಟಕ ಉಪನಿಷತ್ತು ಅವನನ್ನು ವರ್ಣನೆ ಮಾಡ್ತದೆ. ಪ್ರಾದುರ್ಭಾವ ರಾಮಕೃಷ್ಣ ಮೊದಲಾದ ಅವತಾರಗಳನ್ನು ಹೊರತುಪಡಿಸಿದರೆ ಆ ಭಗವಂತನ ರೂಪಗಳನ್ನ, ಮೂಲ ರೂಪಗಳನ್ನ ನಾವು ಕಣ್ಣಾರೆ ಕಾಣುವುದು ಸಾಧ್ಯ ಇಲ್ಲ. ಪ್ರಾದುರ್ಭಾವೇಶು ಏತೆ ವಿಷ್ಣು ಇಂದ್ರಿಯೈ ನೈವ ಪ್ರಾದುರ್ಭಾವೇ ಶ್ರುತೆ ವಿಷ್ಣು ಇಂದ್ರಿಯೈ ನೈವ ಪಶ್ಯತೆ ಮಾಯಾಹ್ಯೇಷ ಭೌದೀಯ ಹಿ ಭೂಮನ್ ಯತ್ವಂ ಷಷ್ಠ ಪಂಚಭಿರ್ಭಾಸಿ ಭೂತೈ ಅಂತ ಭಾಗವತದಲ್ಲೆಲ್ಲ ಬಂದಿದೆ. ಭಗವಂತನ ಸ್ವರೂಪವನ್ನು ಪ್ರಾಕೃತವಾದ ಕಣ್ಣಿನಿಂದ ಕಾಣುವುದೇ ಸಾಧ್ಯ ಇಲ್ಲ. ಆದರೆ ರಾಮಕೃಷ್ಣಾದಿ ರೂಪಗಳನ್ನು ಆತ ಈ ಜಗತ್ತಿನಲ್ಲಿ ತಾನು ಅವತಾರ ಮಾಡಿದ ಸಂದರ್ಭದಲ್ಲಿ ಜನರಿಗೆ ತೋರಿಸಿದ್ದಾನೆ. ಅದೊಂದು ಮಹಿಮಾ ಅಷ್ಟೇ. ಅದು ಭಗವನ್ ಮಹಿಮೈ ವಾಸೋ ಯದೃಶ್ಯೋ ಭಗವಾನ್ ಸ್ವಯಂ. ಬಹುಲೇಂದ್ರಿಯ ಅಂದ್ರೆ ಅನೇಕ ಇಂದ್ರಿಯಗಳು ಉಳ್ಳವನು. ನಮಗೆ ಒಂದು ಕಣ್ಣು, ಅವನಿಗೆ 1000 ಕಣ್ಣು. ನಮಗೆ ಒಂದು ಕೈ, ಒಂದು ಕಾಲು, ಅವನಿಗೆ 1000 ಕೈ 1000 ಕಾಲು. ಆ ಥರ ಅವನ ಸ್ವರೂಪ ಅದು. ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ ಅನ್ನೋದಕ್ಕೆ ಆ ಅರ್ಥ. ಅಧಿಕವಾದ ಇಂದ್ರಿಯಗಳಿರುವವನು ಅಂತ. ಸರ್ವತಃ ಪ್ರಾಣಿಪಾದಂ ತತ್, ಎಲ್ಲ ಕಡೆ ಕಾಲಿದೆ, ಕೈ ಇದೆ. ಪಾಣ್ಯಾದಿ ಶಕ್ತಿಮಾನ್, ಸರ್ವಾನ್ ಅತಿಕ್ರಮ್ಯ ವರ್ತಮಾನ, ಪರಮೈಶ್ವರ್ಯ ಶಾಲಿ ಆದಂತಹ ಇಂದ್ರಿಯಗಳುಳ್ಳವನು. ನಮ್ಮ ಇಂದ್ರಿಯಗಳಿಂದ, ಒಂದೊಂದು ಇಂದ್ರಿಯದಿಂದ ಎಲ್ಲಾ ಕೆಲಸಗಳನ್ನು ಮಾಡ್ಲಿಕ್ಕೆ ನಮಗೆ ಸಾಧ್ಯ ಆಗೋದಿಲ್ಲ. ಆದ್ರೆ ಭಗವಂತ ಅಂಥ ಎಲ್ಲ ಕೆಲಸಗಳನ್ನು ಕೂಡ ಮಾಡಬಲ್ಲ. ಅದಕ್ಕಾಗಿ ಆತನನ್ನ ಅತೀಂದ್ರಿಯ ಅಂತ ಶಾಸ್ತ್ರಗಳಲ್ಲಿ ವರ್ಣಿಸ್ತಾರೆ. ಇವಿದಿಷ್ಟು ಅತೀಂದ್ರಿಯ ಎಂಬ ನಾಮಕ್ಕೆ ಸಂಬಂಧಪಟ್ಟಂತೆ ಕೆಲವು ಉಲ್ಲೇಖಗಳು. ಮುಂದೆ ಶಾಂಕರ ಭಾಷ್ಯದಲ್ಲಿ ಮತ್ತೆ ಪರಾಶರ ಭಟ್ಟರ ವ್ಯಾಖ್ಯಾನ ಇತ್ಯಾದಿಗಳಲ್ಲಿ ಅದನ್ನ ಹೇಗೆ ವರ್ಣನೆ ಮಾಡಿದ್ದಾರೆ ಅಂತ ಅನ್ನೋದನ್ನ ಈ ಮುಂದೆ ನೋಡೋಣ. ಹೆಚ್ಚು ಕಡಿಮೆ ಇದೇ ಅರ್ಥಗಳನ್ನೇ ಎಲ್ಲರೂ ವರ್ಣನೆ ಮಾಡಿರ್ತಾರೆ. ಕೆಲವು ಬಾರಿ ಕೆಲವು ಪ್ರತ್ಯೇಕ ಗ್ರಂಥಗಳನ್ನು ಅವರವರು ಉದ್ಧರಿಸಿರ್ತಾರೆ. ಶಾಂಕರ ಭಾಷ್ಯದಲ್ಲಿ ಬರುವಂತೆ ಶಬ್ದವೇ ಮೊದಲಾದ ವಿಷಯಗಳಿಂದ ರಹಿತ ಆತ, ಶಬ್ದ ಸ್ಪರ್ಶ ಯಾವುದೂ ಇಲ್ಲ, ಅದರಿಂದ ಇಂದ್ರಿಯಗಳಿಗೆ ಗೋಚರನಲ್ಲ. ಅಶಬ್ದಂ ಅಸ್ಪರ್ಶಂ ಅಂತ ಹೀಗೆ ಅವನನ್ನ ಕಾಟಕೋಪನಿಷತ್ತು ಹೇಳಿರುವುದನ್ನ ಶಾಂಕರ ಭಾಷ್ಯದಲ್ಲಿ ಉದ್ಧರಿಸ್ತಾರೆ. ಇಂದ್ರಿಯ ಅಂದ್ರೆ ಜ್ಞಾನೋಪಕರಣ, ಅವುಗಳಿಗೆ ವಿಷಯ ನಳದೇ ಇರುವವನು ಅತೀಂದ್ರಿಯ ಅಂತ ಪರಾಶರ ಭಟ್ರು ಹೇಳ್ತಾರೆ. ಜ್ಞಾನೋಪಕರಣ ವ್ರಾತಂ ಅತಿಕ್ರಾಂತ ಅತೀಂದ್ರಿಯ ಅಂತ. ಸತ್ಯಸಂಧ ಸ್ವಾಮಿಗಳು ಅದನ್ನು ತಿಳಿಸುವಂತೆ ಇಂದ್ರಿಯಗಳನ್ನು ಮೀರಿದವನು ಅಥವಾ ಅಧಿಕವಾದಂತಹ ಇಂದ್ರಿಯಗಳುಳ್ಳವನು, ಇದು ಸತ್ಯಸಂಧ ಸ್ವಾಮಿಗಳು ತಿಳಿಸುವಂತಹ ವಾಕ್ಯ. ಅದರ ಆ ಸಂಸ್ಕೃತ ಮೂಲ ವಾಕ್ಯಗಳು ಹೀಗೆ ಕಾಣಿಸ್ತವೆ. ಅತಿಕ್ರಾಂತ ಇಂದ್ರಿಯಾಣಿ ಅತೀಂದ್ರಿಯ ಬಹುಲೇಂದ್ರಿಯೋವಾ ಅಂತ. ಇದಿಷ್ಟು ಇಲ್ಲಿವರೆಗೆ ನಾವು ಆ ಎಲ್ಲ ಜ್ಞಾನಿಗಳು ಮಾಡಿದಂತಹ ವ್ಯಾಖ್ಯಾನಗಳನ್ನು ನೋಡಿದ್ವಿ. ಅತೀಂದ್ರಿಯ ಅಂತನ್ನೋದು ಆ ಭಗವಂತನನ್ನು ಹೇಗೆ ವರ್ಣನೆ ಮಾಡ್ತದೆ? ಅಧಿಕವಾದ ಸಾಮರ್ಥ್ಯವು ಇರುವಂತಹ ಇಂದ್ರಿಯಗಳು, ಅಸಂಖ್ಯವಾದ ಇಂದ್ರಿಯಗಳು. ನಮಗೆ ಒಂದೊಂದೇ ಇಂದ್ರಿಯ, ಅವರ ಸಾಮರ್ಥ್ಯವೂ ಸೀಮಿತ. ಆದರೆ ಭಗವಂತನಿಗೆ ಅಸಂಖ್ಯ ಇಂದ್ರಿಯಗಳಿವೆ, ಅಸಂಖ್ಯ ಸಾಮರ್ಥ್ಯ ಉಳ್ಳವನಾಗಿದ್ದಾನವನು ಅನ್ನೋದನ್ನೆಲ್ಲ ನಾವಲ್ಲಿ ನೋಡಿದ್ದೇವೆ. ಮತ್ತೆ ಆ ಅತೀಂದ್ರಿಯ ಅಂತ ಇಂದ್ರಿಯ ಎಂದರೆ ಎಲ್ಲ ಕಡೆ ವ್ಯಾಪ್ತವಾದಂತಹ ಆತನ ಸ್ವರೂಪ ಅಂತ ಅರ್ಥ. ಅದನ್ನು ಕೂಡ ನೋಡಿದ್ದೇವೆ. ಈ ಅತೀಂದ್ರಿಯ ಎಂಬ ನಾಮ, ಅದಕ್ಕೆ ಸಂಬಂಧಪಟ್ಟಂತಹ ಈ ಬೃಹತಿ ಮಂತ್ರ, ಅದು ನಮಗೆ ಏನು ಸಂದೇಶ ಕೊಟ್ಟಿದೆ ಅಂತ ನೋಡಿದ್ದೇವೆ. ಪ್ರಾಕೃತರಾದಂತಹ ಗಂಡು ಹೆಣ್ಣುಗಳು ಪರಸ್ಪರರನ್ನು ಮೆಚ್ಚಿಸೋದ್ರಲ್ಲೇ ತಮ್ಮ ಜೀವನ ಹಾಳು ಮಾಡ್ಕೊಳ್ತಾರೆ. ಅದನ್ನೂ ಗಮನಿಸಿ. ಅಂತ ಗಾಢವಾದ ಸಂಬಂಧವನ್ನು ಅವರು ತೋರಿಸಲಿಕ್ಕೆ ಪ್ರಯತ್ನ ಪಡ್ತಾರೆ, ಆದ್ರೆ ವಿಫಲರಾಗ್ತಾರೆ. ಅರ್ಥಾಹ ಸ್ತ್ರೀಯಶ್ಚ ನಿಪುಣೈರಪಿ ಸೇವ್ಯಮಾನಾಹ ನೈವ ಆಪ್ತಭಾವಮುಪಯಾಂತಿ ಅಂತ. ನಮ್ಮ ಎಲ್ಲ ಚೇತನಾಚೇತನ ಭೋಗ ಪದಾರ್ಥಗಳು, ಸ್ತ್ರೀ ಪುರುಷ ಇವೆಲ್ಲವೂ ಕೂಡ ಎಷ್ಟು ಕಷ್ಟಪಟ್ಟು ನಾವು ಅದನ್ನು ಸೇವನೆ ಮಾಡಬೇಕು ಅಂತ ಹೊರಟ್ರು
ನೈವ ಆಪ್ತ ಭಾವ ಉಪಯಾಂತಿ. ಒಂದು ದಿವಸವೂ ಇದನ್ನು ನಂಬಿ ನಾವು ಸುಖವಾಗಿರಬಹುದು ಅಂತ ಕಾಣಿಸೋದೇ ಇಲ್ಲ. ಅಂಥ ಒಂದು ಆಪ್ತತೆಯನ್ನ ಸ್ತ್ರೀ ಪುರುಷನಿಗೆ ಮೂಡಿಸೋದಿಲ್ಲ, ಪುರುಷ ಸ್ತ್ರೀಗೆ ಮೂಡಿಸೋದಿಲ್ಲ. ಅದು ಆಶ್ಚರ್ಯ. ಇದನ್ನು ನಂಬಿ ನಾವು ಬದುಕುವುದು ಹೇಗೆ? ಇದರಲ್ಲಿ ಒಂದು ಭದ್ರತೆಯನ್ನ, ಸೆಕ್ಯೂರಿಟಿಯನ್ನ, ಭಾವನಾತ್ಮಕವಾದ ಭದ್ರತೆಯನ್ನ ನಾವು ಕಾಣುವುದು ಹೇಗೆ, ಮಾನಸಿಕವಾದ ಭದ್ರತೆಯನ್ನು ಕಾಣುವುದು ಹೇಗೆ ಅಂತ ನಾವು ಚಡಪಡಿಸ್ತೇವೆ. ಆದರೆ ಏನಾದರೂ ಆ ಆಪ್ತ ಭಾವ ಅಲ್ಲಿ ಮೂಡುವುದೇ ಇಲ್ಲ, ಭದ್ರತೆಯ ಭಾವ ನಮಗೆ ಸಿಗೋದೇ ಇಲ್ಲ, ಚಡಪಡಿಸ್ತೇವೆ. ಆದರೆ ಅದರಿಂದ ಹೊರ ಬರುವ ಮಾರ್ಗ ನಮಗೆ ಕಾಣಿಸೋದಿಲ್ಲ. ಪ್ರಾಕೃತರಾದ ಜನ ಹೀಗೆ ಮಾಡ್ತಾರೆ, ನೀನು ಹೀಗೆ ಮಾಡಬೇಡ, ಅಪ್ರಾಕೃತವಾದ ಸ್ವರೂಪ ಉಳ್ಳವನು ನೀನು, ನಿನ್ನ ಮೂಲವೂ ಹಾಗೇನೆ ಭಗವಂತನಿಗೆ ಪ್ರತಿಬಿಂಬವಾಗಿದೆ, ಭಗವಂತನಂತೂ ಅಪ್ರಾಕೃತವಾದ ಸ್ವರೂಪ ಉಳ್ಳವನೇ ಆಗಿದ್ದಾನೆ, ನೀನು ಅವನನ್ನು ಸ್ತುತಿಸುವಂತ ಆ ವೇದವಾಕ್ಯ ನಮಗೆ ತಿಳಿಸಿಕೊಡ್ತಾ ಇದೆ. ಹೀಗೆ ಅದು ಕೊಟ್ಟಿರುವಂತಹ ಒಂದು ಅದ್ಭುತವಾದ ಸಂದೇಶವನ್ನು ಕೇಳಿದ್ದೇವೆ. ಅದರ ಜೊತೆಗೆ ಈ ಭಾಗ ಸಮಾಪ್ತವಾಗಿದೆ.